ಹಾಯ್ ಗೈಸ್, ಹಲೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಮ್ಮಲ್ಲಿ ಕಾಳ್ಮೆಣ್ಸು ಕುಯ್ಯೋದು. ಸೊ ಅದಕ್ಕೆ ಬೆಳಗ್ಗೆನೇ ಹಗ್ಗ ತಗೋಣ ಅಂತ ಒಂದು 2 ರೋಲ್ ಹಗ್ಗ ಬೇಕಿತ್ತು. ಅದಕ್ಕೆ ಅಂಗಡಿಗೆ ಹೊರಟಿದ್ದೆ. ನಮ್ಮ ನ್ಯಾಷನಲ್ ಹೈವೇಲಿ ಹೋಗಿ ಒಂದು 2 ರೋಲ್ ಹಗ್ಗ ತಗೊಂಡು ರೈನ್ಯನೇ ಮನೆಗೆ ಬಂದು ಸ್ವಲ್ಪ ಇವೊಬ್ಬ ನಮ್ಮ ಅಣ್ಣನ ಮಗ ಬಂದಿದ್ದ. ಅವನದೊಂದು ಬೈಕಲ್ಲಿ ಕೂರೋ ಕಾಟ ಅಂದರೆ ಭಾರಿ ಕಾಟ. ಕೂಗಾಡ್ತಿರ್ತಾನೆ, ಅಯ್ಯೋ ಬಾರೋ ಬರ್ತೀನಿ ಅಂತಿರ್ತಾನೆ. ಆಮೇಲೆ ಮತ್ತೆ ಏಣಿ ಸರಿ ಮಾಡಬೇಕಿತ್ತು, ಒಂಚೂರು ಏಣಿ ಅಲ್ಲಾಡ್ತಾ ಇತ್ತು ಮೇಲ್ಗಡೆದು. ಅದನ್ನು ಏಣಿ ಬೋಲ್ಟ್ನ ತೆಗೆದುಬಿಟ್ಟು ಅದಕ್ಕೆ ರಬ್ಬರ್ನ ಹಾಕಿ ಅದನ್ನು ಜಾಯಿಂಟ್ ಮಾಡಿದೆ. ಆಮೇಲೆ ಅವ್ನು ಕೂತಿದ್ದ, ನಾನು ನೋಡ್ತಾ ಇದ್ದೆ, ಏನು ಮಾಡ್ತಾ ಇರ್ಬೋದು ಅಂತ ನೋಡ್ತಾ ಕೂತಿದ್ದ. ಆಮೇಲೆ ಒಂದು 2 ಕಡುಬು ತಿಂದು, ಅದಕ್ಕೆ ಒಳ್ಳೆ ಚಟ್ನಿ ಇತ್ತು, ಕಡುಬು ಚಟ್ನಿ ಬಾರಿಸ್ಕೊಂಡು ತೋಟಕ್ಕೆ ಹೋಗಿ ಅವ್ರಿಗೆ ಇನ್ನೊಬ್ಬರು ಬಂದಿದ್ರು, ಅವ್ರಿಗೆ ಹಗ್ಗ ಎಲ್ಲ ಕಟ್ ಮಾಡಿಕೊಟ್ಟು ಆಮೇಲೆ ಹಾಗೆ ನೋಡ್ತಾ ಇದ್ದೆ. ಕಾಳುಮೆಣ್ಸು ಅಂತ ಈ ಸಲ ಏನೇನೂ ಇಲ್ಲ. ಕಾಳುಮೆಣ್ಸು ಬಳ್ಳಿ ಫುಲ್ಲು ಎಲ್ಲೋ ಅರ್ಶಿನ ಕಲರ್ ಆಗೋದು, ಒಣಗೋಗೋದು, ಸಾಯೋದು. ಯಾರಿಗಾರು ಗೊತ್ತಿದ್ರೆ ತಿಳಿಸಿ ಗೈಸ್, ನಿಮ್ಗೆ ಯಾರಿಗಾರು. ನಾನು ಹತ್ತಿ ಕುಯ್ಯೋಣ ಅಂತ ಇನ್ನೊಂದು ಏಣಿ ಇತ್ತು, ಮೇಲೆ ಹತ್ತಿದ್ದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಕುಯ್ತಾ ಇರೋದು. ಸೊ ಹತ್ಕೊಂಡಿನಿ. ಒಂದು 5-6 ಮೆಟ್ಲು ಇದೆ, 20 ಅಡಿ ಹತ್ತಕ್ಕೆ. ಏನು ಮಾಡೋದು ನನಗಂತೂ ಗೊತ್ತಾಗದೆ ಸುಮ್ಮನೆ ಅಲ್ಲೇ ಇಳ್ಕೊಂಡು ಅದೊಂದು ಬಳ್ಳಿ ಕುಯ್ದೆ. ಆಮೇಲೆ ಇನ್ನೊಂದು ಬಳ್ಳಿಗೆ ಇಟ್ಕೊಂಡೆ. ಆ ಬಳ್ಳಿಲಿ ಏನೊಂದು ಅರ್ಧ kg ಸಿಕ್ಕಿಲ್ಲ. ಅದು ಒಣಗಿದ್ಮೇಲೆ ಫುಲ್ಲು ಕಮ್ಮಿ ಆಗುತ್ತೆ. ಆಮೇಲೆ ಅದಿಷ್ಟನ್ನು ಒಟ್ಟು ಮಾಡಿದೆ. ಆಮೇಲೆ ಅವ್ರು ಬುಟ್ಟಿ ಕೇಳಿದ್ರು. ಆಮೇಲೆ ಅವು ಬುಟ್ಟಿ ಇಲ್ಲದೆ ಮತ್ತು ಚಿಲಕ್ಕೆ ಹಾಕೋಕ್ಕಾಗಲ್ಲ ಅಂತ ಒಂದು 2 ಬುಟ್ಟಿ ತರೋಣ ಅಂತ ಹಂಗೆ ಮನೆಗೆ ಹೋಗಿ ಬುಟ್ಟಿ ತಗೊಬಂದು ಕೊಟ್ಟೆ. ಅವ್ರು ಮರ ಬಗ್ಗೋಗಿದ್ರು, ಅದನ್ನೂ ಕಷ್ಟಪಟ್ಟು ಕುಯ್ತಾಯಿದ್ರು. ಭಾರಿ ಕಷ್ಟ ಇದೆ ಕಾಳುಮೆಣ್ಸು ಕುಯ್ಯೋದು. ಆಮೇಲೆ ಇಲ್ಲೊಂದು ಬಳ್ಳಿ ನೋಡ್ತೀನಿ, ಅದು ನರನೇ ಇರಲಿಲ್ಲ, ಎಲ್ಲ ಕೆಳಗೆ ಬಿದ್ದೋಗಿತ್ತು. ಆಮೇಲೆ ಅದನ್ನು ಎತ್ತಿ ಅದಕ್ಕೊಂದು 4 ಹಗ್ಗ ಕಟ್ಟಿ ಅಲ್ಲಿಗೆ ಸಂಜೆ ಆಯಿತು. ಹಾಗೆ ಮತ್ತು ನಾವು ಮನೆಗೆ ಬಂದ್ವಿ. ಅವರೊಂದು 2 ಮೂಟೆ ಕುಯ್ದಿದ್ರು, ನಾವೊಂದು ಅರ್ಧ ಮೂಟೆ ಕುಯ್ದೆ. ಅಷ್ಟೇ ಗೈಸ್, ಇವತ್ತಿಂದು ವ್ಲಾಗ್ ಹೀಗಿದೆ. ನಿಮ್ಮ ಕಡೆಯಲ್ಲಿ ಎಷ್ಟು ದಿನಾಳಿಗೆ ಸಂಬಳ ಹೇಳಿ. ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.